ಪ್ರಸಾರವಾಗ್ತಿರುವ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಪ್ರೇಕ್ಷಕರನ್ನ ರಂಜಿಸ್ತಿದೆ. ಪ್ರತಿ ವಾರ ಬ್ಯಾಚುಲರ್ಸ್ಗಳು ವಿಭಿನ್ನ ಪ್ರಯತ್ನದ ಮೂಲಕ ತಮ್ಮ ಮೆಂಟರ್ಸ್ನ ಇಂಪ್ರೆಸ್ ಮಾಡ್ತಾ ಬಂದಿದ್ದಾರೆ. ಈ ಶೋನಲ್ಲಿ ಆರಂಭದಿಂದಲೂ ಸದ್ದು ಮಾಡ್ತಿರೋ ಜೋಡಿ ಅಂದ್ರೆ ಅದು ಗಗನ ಹಾಗೂ ಡ್ರೋನ್ ಪ್ರತಾಪ್. ಈ ವಾರ ಕೂಡ ಡ್ರೋನ್ ಪ್ರತಾಪ್ ಗಗನಾಗೆ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಗಗನ ಯಶಸ್ಸು ಕಾಣಲಿ ಅಂತ ಡ್ರೋನ್ ಪ್ರತಾಪ್ ಹರಕೆ ಹೊತ್ತಿದ್ದಾರೆ. ಇದರ ಬೆನ್ನಲ್ಲೇ ಹೊಸ ಚರ್ಚೆಯೊಂದು ಹುಟ್ಕೊಂಡಿದೆ. ಗಗನ ಡ್ರೋನ್ ಪ್ರತಾಪ್ ಮದ್ವೆ ಆಗ್ತಾರಾ ಅಂತ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ದಿನದಿಂದ ದಿನಕ್ಕೆ ಭಾರಿ ಕುತೂಹಲ ಮೂಡಿಸುತ್ತಿದೆ. ಪ್ರತಿ ಸಂಚಿಕೆಯಲ್ಲೂ ವೀಕ್ಷಕರಿಗೆ ಮನರಂಜನೆಯ ಮಹಾಪೂರವನ್ನೇ ಉಣಬಡಿಸುತ್ತಿದ್ದಾರೆ ಬ್ಯಾಚುಲರ್ಸ್. ಈ ವಾರ ಬ್ಯಾಚುಲರ್ಸ್ಗಳಿಗೆ ಡೆಡಿಕೇಶನ್ ಟಾಸ್ಕ್ ನೀಡಲಾಗಿತ್ತು. ಈ ರೌಂಡ್ನಲ್ಲಿ ಬ್ಯಾಚುಲರ್ಸ್ ತಮ್ಮ ಮೆಂಟರ್ಸ್ನ ಸಾಧನೆ ಏಳಿಗೆಗಾಗಿ ಪರಸ್ಪರ ಹರಕೆ ತ್ಯಾಗಗಳಿಂದ ಸಾರ್ಥಕತೆ ಮೆರೆದಿದ್ದಾರೆ. ಇದೀಗ ಡ್ರೋನ್ ಪ್ರತಾಪ್ ಗಗನಾಗಾಗಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಡ್ರೋನ್ ಪ್ರತಾಪ್ ಗಗನಾಗಾಗಿ ದೇವರ ಬಳಿ ಹರಕೆ ಹೊತ್ತು ಅದನ್ನು ತೀರಿಸಿದ್ದಾರೆ. ಡ್ರೋನ್ ಪ್ರತಾಪ್ ಅವರ ಹರಕೆ ಸದ್ಯ ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಹೌದು, ಈ ಹಿಂದೆ ಹೆಲಿಕಾಪ್ಟರ್ನಲ್ಲಿ ಗಗನಾರನ್ನ ಕರ್ಕೊಂಡು ಹೋಗಿದ್ದ ಡ್ರೋನ್ ಪ್ರತಾಪ್ 1000 ಅಡಿ ಎತ್ತರದಲ್ಲಿ ಅರಿಶಿನ ಕುಂಕುಮ ಕೊಟ್ಟಿದ್ರು. ಅದಾದ ಬಳಿಕ ಚಿತ್ರದುರ್ಗ ಮತ್ತು ಕೋಟೆಯನ್ನು ಸುತ್ತಿಸಿಕೊಂಡು ಬಂದಿದ್ರು. ಬಳಿಕ ವೇದಿಕೆಯಲ್ಲೂ ಸಾಕಷ್ಟು ಸರ್ಪ್ರೈಸ್ ನೀಡಿದ್ರು. ಈ ವಾರ ಕೂಡ ಗಗನಾಗೆ ಡ್ರೋನ್ ಪ್ರತಾಪ್ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಡ್ರೋನ್ ಪ್ರತಾಪ್ ಜೀ ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮ ನಡೆಸಿಕೊಡುವ ಆನಂದ್ ಗುರೂಜಿ ಅವರ ಲಕ್ಷ್ಮೀ ಭೂ ವರಹಸ್ವಾಮಿ ದೇವಸ್ಥಾನದಲ್ಲಿ ಗಗನಾಗಾಗಿ ವಿಶೇಷ ಹರಕೆ ಹೊತ್ತಿದ್ದಾರೆ. ಬಳಿಕ ಬಾವಿಯಿಂದ ನೀರು ಸೇದಿದ್ದ ಡ್ರೋನ್ ಪ್ರತಾಪ್ ತಣ್ಣೀರು ಸ್ನಾನ ಮಾಡಿದ್ದಾರೆ. ಬಿಳಿ ಪಂಚ ಧರಿಸಿ ಲಕ್ಷ್ಮೀ ಭೂ ವರಹಸ್ವಾಮಿ ದೇಗುಲದಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ಬಳಿಕ ಉರುಳು ಸೇವೆ ಮಾಡಿದ್ದು ದೇವಿ ಬಳಿ ಗಗನ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಅರ್ಚನೆ ಮಾಡಿಸಿದ್ದಾರೆ. ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆಯ ನಟಿಯಾಗಿ ಗಗನ ಅವರು ಗುರುತಿಸಿಕೊಳ್ಬೇಕೆಂಬ ಹರಕೆ ಹೊತ್ತು ನೆಲದಲ್ಲಿ ಪ್ರಸಾದ ಸೇವಿಸಿದ್ದಾರೆ. ಡ್ರೋನ್ ಪ್ರತಾಪ್ ಈ ಹರಕೆಯನ್ನು ನೋಡಿ ಗಗನ ಶಾಕ್ ಆಗಿದ್ದಲ್ಲದೆ ಭಾವುಕರಾಗಿದ್ದಾರೆ. ಇದರ ಪ್ರೋಮೋವನ್ನು ಜೀ ಕನ್ನಡ ವಾಹಿನಿ ರಿಲೀಸ್ ಮಾಡಿದೆ. ಇದೀಗ ಈ ಪ್ರೋಮೋ ನೋಡಿದ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಡ್ರೋನ್ ಪ್ರತಾಪ್ ಗಗನಾರನ್ನ ನಿಜವಾಗಿಯೂ ಇಷ್ಟಪಡ್ತಾ ಇದ್ದಾರಾ ಅಂತ ಕೆಲವರು ಕೇಳಿದ್ದಾರೆ. ಇನ್ನು ಕೆಲವರು ಗಗನ ಡ್ರೋನ್ ಪ್ರತಾಪ್ ಒಳ್ಳೆ ಜೋಡಿ, ಇವರಿಬ್ರು ರಿಯಲ್ ಲೈಫ್ನಲ್ಲೂ ಒಂದಾಗ್ಲಿ, ಇವರ ಜೀವನ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ? ಗಗನಾಗಾಗಿ ಡ್ರೋನ್ ಪ್ರತಾಪ್ ಹರಕೆ ಹೊತ್ತಿದ್ದು ನಿಮಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.